ಮೊನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಸುಗಳಿದ್ದಂತಹ ಶೆಡ್ಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬಿದ್ದಿತ್ತು. 3 ರಿಂದ 4 ಹಸುಗಳು ಸುಟ್ಟು ಕರಕಲಾಗಿದ್ವು. ಹಲವು ಹಸುಗಳು ಗಂಭೀರವಾಗಿ ಗಾಯಗೊಂಡಿದ್ವು. ಇದು ಅಚಾನಕ್ ಆದಂತಹ ಘಟನೆನಾ ಅಥವಾ ಉದ್ದೇಶಪೂರ್ವಕವಾದಂತಹ ಘಟನೆನಾ ಅನ್ನುವಂತಹ ಅನುಮಾನ ಇತ್ತು. ಈಗ ಈ ಪ್ರಕರಣಕ್ಕೆ ಅತಿದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಈ ವ್ಯಕ್ತಿಯೊಬ್ಬ ಬೆಂಕಿ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಅಷ್ಟಕ್ಕೂ ಯಾರು ಆ ವ್ಯಕ್ತಿ, ಯಾಕಾಗಿ ಬೆಂಕಿ ಇಟ್ಟಿದ್ದು, ಪೊಲೀಸರ ಇನ್ವೆಸ್ಟಿಗೇಷನ್ ಈ ಬಗ್ಗೆ ಏನು ಹೇಳುತ್ತೆ, ಬನ್ನಿ ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಹಸುಗಳ ಶೆಡ್ಡಿಗೆ ಉದ್ದೇಶಪೂರ್ವಕವಾಗಿ ಬೆಂಕಿ, ಸಿಸಿ ಕ್ಯಾಮೆರಾದಲ್ಲಿ ಅಪರಿಚಿತನ ಕುಕೃತ್ಯ ಬಯಲು, ಬೆಂಕಿ ಇಟ್ಟ ಆರೋಪಿಯ ಸೆರೆಗೆ ಪೊಲೀಸರ ಬಲೆ. ಹಸುಗಳ ಶೆಡ್ಡಿಗೆ ಬೆಂಕಿ ಬಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬೆಂಕಿ ಹಿಂದೆ ಕಿಡಿಗೇಡಿಯ ಕೃತ್ಯ ಇರೋದು ಸಿಸಿಟಿವಿಯಲ್ಲಿ ಬಯಲಾಗಿದೆ. ವ್ಯಕ್ತಿಯೊಬ್ಬ ಬಂದು ಶೆಡ್ಗೆ ಬೆಂಕಿ ಹಚ್ಚಿ ನಡೆದುಕೊಂಡು ಹೋಗ್ತಾ ಇರುವ ದೃಶ್ಯ ಶೆಡ್ ಅಕ್ಕಪಕ್ಕದಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಿಸಿಟಿವಿ ದೃಶ್ಯವನ್ನಾಧರಿಸಿ ಅಪರಿಚಿತ ವ್ಯಕ್ತಿಯ ವಿರುದ್ಧ ಡಿಜೆಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ನಡೆದ ಘಟನೆಯಲ್ಲಿ ಶೆಡ್ನಲ್ಲಿ ಮಲಗಿದ್ದ ಹಸುಗಳು ದಾರುಣವಾಗಿ ಮೃತಪಟ್ಟಿದ್ವು. ಇನ್ನು ಪಕ್ಕದಲ್ಲಿದ್ದಂತಹ ಪ್ಲೇವುಡ್ ಗೋಡನ್ಗೂ ಕೂಡ ಬೈಕ್ಗಳು, ಟಾಟಾ ಎಸ್ ವಾಹನ ಸುಟ್ಟು ಕರಕಲಾಗಿ ಹೋಗಿದ್ವು. ಬೆಂಗಳೂರಿನ ಡಿಜೆಹಳ್ಳಿಯ ಶಾಂಪುರ ರಸ್ತೆಯಲ್ಲಿ ಕಳೆದ 20 ವರ್ಷಗಳಿಂದ ಶ್ರೀನಿವಾಸ್ ಅನ್ನೋರು 20 ಹಸುಗಳನ್ನು ಸಾಕೊಂಡಿದ್ರು. ಮೊನ್ನೆ ರಾತ್ರಿ ಸುಮಾರು 1:30 ಗಂಟೆಗೆ ಫ್ಲೈವುಡ್ ಶೀಟ್ ಶೆಡ್ಗೆ ಕಿಡಿಗೇಡಿಯೊಬ್ಬ ಬೆಂಕಿ ಇಟ್ಟಿದ್ದಾನೆ. ಕ್ಷಣಾರ್ಧದಲ್ಲಿಯೇ ಆ ಬೆಂಕಿ ಫ್ಲೈವುಡ್ ಶೆಡ್ನಿಂದ ಪಕ್ಕದಲ್ಲಿದ್ದ ಹಸುಗಳ ಶೆಡ್ಗೂ ಕೂಡ ವ್ಯಾಪಿಸಿತ್ತು. ಈ ಬೆಂಕಿಯಲ್ಲಿ 6 ಹಸುಗಳು ಬೆಂಕಿಯಲ್ಲಿಯೇ ಸುಟ್ಟು ಕರಕಲಾಗಿದ್ವು. ಈ ಘಟನೆಗೆ ಸಂಬಂಧಪಟ್ಟಂತೆ ಅಪರಿಚಿತ ವ್ಯಕ್ತಿಯ ವಿರುದ್ಧ ಡಿಜೆಹಳ್ಳಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಬೆಂಕಿ ಹಾಕಿ ತಲೆಮರೆಸಿಕೊಂಡಿರುವ ಕಿರಾತಕನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಆರೋಪಿಯನ್ನ ಪತ್ತೆ ಹಚ್ಚಿದ ಬಳಿಕ ಘಟನೆಯ ಹಿಂದಿನ ಕಥೆ ರಿವೀಲ್ ಆಗಬೇಕಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.